ರಾಜಕೀಯ, ಕಲೆ, ವಿಜ್ಞಾನ, ಕಾನೂನು ಇತ್ಯಾದಿ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಪ್ರಗತಿ ಸಾಧಿಸಿದ್ದಾರೆ. ಕೇವಲ ಯಶಸ್ಸಿನ ಕನಸು ಕಾಣದೆ ಅದಕ್ಕಾಗಿ ದುಡಿದು ಸಾಧಿಸಿದ ಮಹಿಳೆಯರು ಜಗತ್ಯಾದ್ಯಂತ ನಮ್ಮಲ್ಲಿದ್ದಾರೆ. ಇದೀಗ ನಮ್ಮ ಮಧ್ಯದಲ್ಲಿರುವ ಸಾಧಕರಿಂದ ನಾವು ಪ್ರೇರಣೆ ಪಡೆಯುವ ಸಂದರ್ಭ. ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವ ಡಾಕ್ಟರ್ ರಾಬಿಯಾ ಬಶ್ರಿ ಇವರಲ್ಲಿ ನಾನು ಇಂದಿನ ವಿಷಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಕುರಿತು ನಮ್ಮೆಲ್ಲರಿಗೂ ಉಪನ್ಯಾಸ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ವೇದಿಕೆಯ ಮೇಲಿದ್ದ ಗಣ್ಯರೇ, ಇಲ್ಲಿ ಉಪಸ್ಥಿತ ಇದ್ದ ಎಲ್ಲ ಮಹಿಳೆಯರೇ, ಎಲ್ಲರಿಗೂ ನನ್ನ ಶುಭೋದಯ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭೋದಯ. ಹೆಣ್ಣು ಹೊನ್ನು ಅಂತ ಹೇಳ್ತಾರೆ. ಕೆಲವೊಂದು ಹೆಣ್ಣು ಮಣ್ಣು ಅಂತ ಆ ಭಾವನದಿಂದಾದ್ರೂ ಹೇಳ್ತಾರೆ. ಅದು ನಾವು ಹೇಗೆ ಅದನ್ನು ತಗೋಬೇಕು ನಮ್ಮ ಕೈಯಲ್ಲಿದೆ. ಅದು ನಾನು ಎಂದು ನನ್ನ ಜೀವನದಲ್ಲಿ ಆ ಸೆಂಟೆನ್ಸ್ ಏನಿದೆ, ಹೆಣ್ಣು ಮಣ್ಣು, ಐ ವಿಲ್ ನೆವರ್ ಅಕ್ಸೆಪ್ಟ್ ದಟ್. ಈ ಹಟಿ ಗೋಲ್ಡ್ ಮೈನ್ಸ್ ನಲ್ಲಿ ಈ ಸುಂದರವನ, ಅದರಲ್ಲಿ ನೀವೆಲ್ಲರೂ ನಗುವ ಸುಮ, ನಿಮ್ಮ ಜೀವನದಲ್ಲಿ ಶಾಂತಿಯ ಧಾಮ, ಹಾರೈಸುವ ನನ್ನ ಈ ಮನ. ಮಹಿಳೆ ಹೆಣ್ಣಿನ ಬಗ್ಗೆ ಎಲ್ಲರೂ ಸುಂದರವಾಗಿ ಹೇಳಿದಿರ. ನನಗೆ ಹೇಳಲು ತುಂಬಾ ವಾಕ್ಯಗಳು ಉಳಿದಿಲ್ಲ. ಆದರೆ ನಾನು ಕೆಲವೊಂದು ವಿಷಯದ ಬಗ್ಗೆ ಹೇಳಲು ಬಯಸುತ್ತೇನೆ. ನನ್ನದು ಕಾನ್ವೆಂಟ್ ಎಜುಕೇಶನ್, ನನ್ನ ಮದರ್ ಟಂಗ್ ಉರ್ದು. ನನಗೆ ಇಲ್ಲಿ ಇನ್ವೈಟ್ ಮಾಡಿದಾಗ ನನಗೆ ಸ್ಟಾರ್ಟಿಂಗ್ ಗೊತ್ತಿದ್ದಿಲ್ಲ ನಾನು ಕನ್ನಡದಲ್ಲಿ ಭಾಷಣ ಮಾಡಬೇಕಂತ. ನಾನು ಪ್ರಯತ್ನ ಮಾಡುತ್ತೇನೆ. ನನಗೆ ಕನ್ನಡ ಭಾಷೆಯಲ್ಲಿ ಹೇಳೋದ್ರಲ್ಲಿ ಏನಾದರೂ ತಪ್ಪಾದರೆ ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಈ ವರ್ಷದ 2025 ಸ್ಲೋಗನ್ ಆಕ್ಸಿಲರೇಟ್ ಆಕ್ಷನ್ ಅಂತ ಇದೆ. ಅದರ ಅರ್ಥವೇನು ಅಂತ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಆಕ್ಸಿಲರೇಟ್ ಆಕ್ಷನ್ ಇಷ್ಟು ದಿನ, ಈ ಸುಮಾರು 120 ವರ್ಷದಿಂದ, ಫ್ರಮ್ 1903, 1908, 10, 11 ತುಂಬಾ ದೇಶಗಳು ಹೋರಾಡ್ತಾ ಇದ್ದಾರೆ ಹೆಣ್ಣಿನ ಹಕ್ಕಿಗಾಗಿ, ವೇತನಗಾಗಿ, ನಂಬರ್ ಆಫ್ ಅವರ್ಸ್, ವರ್ಕಿಂಗ್ ಅವರ್ಸಿಗಾಗಿ. ಆದರೆ ಎಷ್ಟು ಪ್ರೋಗ್ರೆಸ್ ಆಗಬೇಕು ಅಷ್ಟು ಆಗ್ತಾ ಇಲ್ಲ. ತುಂಬಾ ಸ್ಲೋ ಪ್ರೋಗ್ರೆಸ್ ಇದೆ. ಆದ ಕಾರಣ ಈ ವರ್ಷ ಆಕ್ಸಿಲರೇಟ್ ಆಕ್ಷನ್ ಅಂತ ಒಂದು ಸ್ಲೋಗನ್ ಬಂದಿದೆ. ನಾವೆಲ್ಲರೂ ಕೂಡಿ ಇದನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಇದು. ಇದನ್ನು ಮುಂದೂಡಿಸಲು ನಾವು ಯಾವುದರ ಬಗ್ಗೆ ಕಾಳಜಿ ವಹಿಸಬೇಕೆಂದು ನಿಮ್ಮ ಮುಂದೆ ನಾನು ಕೆಲವೊಂದು ವಿಷಯಗಳನ್ನು ಇಡುತ್ತೇನೆ. ದಯಮಾಡಿ ಎಲ್ಲರೂ ಸಮಾಧಾನದಿಂದ ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಫಸ್ಟ್ ಸೆಂಟೆನ್ಸ್ ಈಸ್, ಯಾಕೆ ನಾವು ಹೆಣ್ಣು ಅಥವಾ ಮುಂದೆ ಬರಲಿಕ್ಕೆ ಆಗ್ತಾ ಇಲ್ಲ? ನಾವು ಕೆಲವೊಂದು ಸಲ ನಾವು ಹೆಣ್ಣೆ ಕಾರಣ. ನಾವು ಒಂದೊಂದಾಗಿ ಒಂದು ಉದಾಹರಣೆ ಕೊಡುತ್ತೇನೆ ನಿಮ್ಮ ಅರ್ಥ ಆಗಲು. ಇದನ್ನು ಕೇಳಿ ಬಿಡಬೇಡಿ. ಇದನ್ನು ನಾವು ಪ್ರಾಕ್ಟಿಕಲಿ ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಮಾಡೋಣ. ನಾವೆಲ್ಲರೂ, ಎಲ್ಲರಿಂದ ಸಾಧ್ಯ ಇದೆ, ನಾವು ಮಾಡಲು ಪ್ರಯತ್ನ ಮಾಡಬೇಕು. ಈಗ ನಾವು ನಮ್ಮ ಹೆಣ್ಣಿಗೆ, ನಮ್ಮ ಮಗಳಿಗೆ ತುಂಬಾ ಒಳ್ಳೇದು ಬಯಸ್ತೇವೆ. ನಾವು ನನ್ನ ಮಗಳಿಗೆ ಕೊಟ್ಟ ಮನೆ ಹೀಗಿರಬೇಕು, ನನ್ನ ಮಗಳಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು, ನನ್ನ ಮಗಳು ಆರಾಮವಾಗಿ ರಾಣಿ ಹಾಗೆ ಇರಬೇಕು, ನನ್ನ ಮಗಳು ಐಷಾರಾಮದಲ್ಲಿ ಇರಬೇಕು ಅಂತ ನಾವು ಬಯಸ್ತೇವೆ. ಆದರೆ ಅದೇ
ನಮ್ಮ ಮನೆಗೆ ಒಂದು ಹೆಣ್ಣು ಬಂದಾಗ, ಒಂದು ಸೊಸೆಯಾಗಿ ಬಂದಾಗ ನಾವು ಯಾವ ತರ ನಾವು ಅವರ ಜೊತೆ ವರ್ತನೆ ಮಾಡುತ್ತೇವೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ವೈ ಪೀಪಲ್ ಆರ್ ಸ್ಕೇರ್ಡ್ ಟು ವರ್ಕ್? ಯಾಕಂದರೆ ಒಂದು ಹೆಣ್ಣು ಕಲೆಕ್ಟರ್ ಆಗಲಿ, ಇನ್ಸ್ಪೆಕ್ಟರ್ ಆಗಲಿ, ಡಾಕ್ಟರ್ ಆಗಲಿ, ಸ್ವೀಪರ್ ಆಗಲಿ, ಎಲ್ಲ ಯಾರು ಕಡಿಮೆ, ಯಾರು ಗ್ರೇಟ್ ಇಲ್ಲ. ನಾವೆಲ್ಲರೂ ಸಮಾನ. ನನ್ನ ಕಣ್ಣಲ್ಲಿ ಎಲ್ಲರೂ ಸಮಾನ. ಯು ಬಿಲೀವ್ ಮೀ, ವೆನ್ ಐ ಎಂಟರ್ ಮೈ ಆಫೀಸ್, ನಾನು ಯಾವಾಗ ಫಸ್ಟ್ ಮಾರ್ನಿಂಗ್ ಹೋಗ್ತೇನೆ, ನಾನು ಫಸ್ಟ್ ಗುಡ್ ಮಾರ್ನಿಂಗ್ ನನ್ನ ವರ್ಕರ್ಸಿಗೆ ಮಾಡ್ತೇನೆ, ನನ್ನ ಸ್ವೀಪರಿಗೆ ಮಾಡ್ತೇನೆ, ನನ್ನ ಅಟೆಂಡರ್ಸಿಗೆ ಅವರಿಗೆ ನಮಸ್ಕಾರ ಮಾಡಿ ನನ್ನ ಸೀಟ್ ಮೇಲೆ ನಾನು ಕೂಡುತ್ತೇನೆ. ಆಮೇಲೆ ನಾನು ನನ್ನ ಹೈಯರ್ ಅಧಿಕಾರಿಗಳಿಗೆ ನಾನು ನಮಸ್ಕರಿಸ್ತೇನೆ. ಯಾಕಂದ್ರೆ ನಾವೆಲ್ಲರೂ ಸಮ, ನಾವು ಕೆಲಸ ಮಾಡ್ತೇವೆ, ವಿ ಆರ್ ಆಲ್ ಈಕ್ವಲ್, ದೇರ್ ಈಸ್ ನಥಿಂಗ್. ಮತ್ತೆ ಎದರಲ್ಲಿ ಗ್ರೇಟ್ನೆಸ್ ಇದೆ ಈಗ, ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವು ನಮ್ಮ ಮನೆಗೆ ಈಗ ಒಂದು ಹೆಣ್ಣು ಬರುತ್ತಾಳೆ, ವಿ ಪ್ರಿಫರ್ ಎಜುಕೇಟೆಡ್ ವುಮೆನ್, ವರ್ಕಿಂಗ್ ವುಮೆನ್, ಸ್ಯಾಲರಿ ಇರಬೇಕು, ತುಂಬಾ ಸುಂದರವಾಗಿರಬೇಕು, ತುಂಬಾ ದೊಡ್ಡ ಮನೆಯಿಂದ ಬರಬೇಕು, ಎಲ್ಲ ಬಯಸ್ತೇವೆ. ಆದ್ರೆ ಆ ಹೆಣ್ಣು ಮನೆಗೆ ಬಂದಾಗ ಆಕಿ ಮಾರ್ನಿಂಗ್ 5 o'clock ರಾತ್ರಿ 12 ತನಕ ಕೆಲಸ ಮಾಡ್ತಾಳೆ. ಶಿ ಟ್ರೈಸ್ ಟು ಬ್ಯಾಲೆನ್ಸ್ ವರ್ಕ್ ಅಂಡ್ ಹೌಸ್. ಆದ್ರೆ ಅವರಿಗೆ ಸಹಕರಿಸುವವರು ಬೇಕು ಮನೆಯಲ್ಲಿ. ಅವರ ವೇತನ ಬೇಕು, ಅವರ ಪ್ರೆಸ್ಟೇಜ್ ಬೇಕು ಮನೆಗೆ, ಆದರೆ ಅವರಿಗೆ ಹೆಲ್ಪ್ ಮಾಡಲು ನಾವು ಮುಂದೆ ಆಗಲ್ಲ. ಅದಕ್ಕೆ ಎಲ್ಲ ತಾಯಿ ತಂದೆಯರು ಹೆದರ್ತಾರೆ, ಆ ಮನೆ ಸಿಗ್ಬಹುದಾ ನನ್ನ ಮಗಳಿಗೆ. ನಾವು ಅತ್ತೆಯಾಗಿ ಮನೆಯಲ್ಲಿ ಆ ಥರ ವ್ಯವಹಾರ ನಮ್ಮ ಸೊಸೆಯಂದಿರ ಜೊತೆ ಮಾಡಿದ್ರೆ ಎಲ್ಲರಿಗೂ ಒಂದು ಪ್ರೇರಣೆ ಆಗೇ ಆಗುತ್ತೆ. ಅವರು ದುಡಿತಾ ಇದ್ದಾರೆ, ಒಂದು ಕೆಲಸದವರಿಗಿಡಿ, ಅವರ ಕೆಲಸ ಸ್ವಲ್ಪ ಕಡಿಮೆ ಮಾಡಿ, ಅವರಿಗೆ ತುಂಬ ದಣದಾಗಿದ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತೆ ಅವರು ದುಡಿಯೋದು ಸ್ವಲ್ಪ ಏನಾದರೂ ಅವರ ತಂದೆ ತಾಯಿಗೆ ಕೊಡ್ತಾ ಇದ್ದಾರೆ, ಅಣ್ಣ ತಮ್ಮಂದಿರಿಗಂದ್ರೆ ಅವರಿಗೆ ತೀರಾ ರಿಸ್ಟ್ರಿಕ್ಟ್ ಮಾಡಬೇಡಿ, ಅವರಿಗೆ ಹೆಲ್ಪ್ ಮಾಡಿ, ಅವರಿಗೆ ತಿಳಿದುಕೊಳ್ಳಿ. ನಾವೆಲ್ಲರೂ ತಿಳಿದುಕೊಂಡರೆ ಯಾವ ತಂದೆ ತಾಯಿಗ ಹೆದರಿಕೆ ಇರಲ್ಲ. ನನ್ನ ಮಗಳಿಗೆ ಓದಿಸಬೇಕು, ಮುಂದೆ ತರಬೇಕು, ಒಂದು ಆಫೀಸರ್ ಮಾಡಬೇಕು ಅಂತ ಕಿರುಕುಳ ಕೊಟ್ಟಿದರೆ ತುಂಬಾ ನೋವಾಗುತ್ತೆ. ಮತ್ತೆ ನಮ್ಮ ಹೆಣ್ಣು ಜಾತಿ ಮುಂದೆ ಬರಲ್ಲ, ನಮ್ಮ ಸಹಕಾರ ಇಲ್ಲ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಸೈಮಲ್ಟೇನಿಯಸ್ಲಿ ನಾನು ನನ್ನ ಒಂದು ವರ್ಕಿಂಗ್ ವುಮೆನ್ಸ್ಗೆ ಸ್ಪೆಷಲಿ, ನೋ ವರ್ಕಿಂಗ್ ಆರ್ ಹೌಸ್ ವೈಫ್ ಇಸ್ ಡಿಫ್ರೆಂಟ್, ಬೋತ್ ಆರ್ ಈಕ್ವಲ್ ಫಾರ್ ಮೀ, ಬಟ್ ಸ್ಪೆಷಲಿ ವರ್ಕಿಂಗ್ ವುಮೆನ್ ಶುಡ್ ಬ್ಯಾಲೆನ್ಸ್ ಅಲಾಟ್. ಅದಕ್ಕೆ ಯಾರು ವರ್ಕಿಂಗ್ ಇದ್ದೀರಾ, ನನ್ನ ಕಡೆಯಿಂದ ಒಂದು ಸಣ್ಣ ಸಲಹೆ, ನೀವು ಒಂದು ಸ್ಟೇಟಸ್ಸಿಗೆ ಬಂದಾಗ ನೀವು ದುಡಿಯೋ ಟೈಮಲ್ಲಿ ತುಂಬ ಡಾಮಿನೇಟ್ ಆಗಬೇಡಿ ಮನೆಯಲ್ಲಿ. ಸಿಟ್ಟು, ದರ್ಪ, ನನ್ನ ಪೇಮೆಂಟು, ನನ್ನ ಪೋಸ್ಟು, ನನ್ನ ಮಾತು ಕೇಳಬೇಕು, ನಾನು ಹೇಳಿದ ಹಾಗೆ ನನ್ನ ಗಂಡ ನಮ್ಮ ಮನೆಯವರು ನಡೆದುಕೊಳ್ಳಬೇಕು. ಆ ಥರ ನಿಮ್ಮ ವರ್ತನೆ ಮನೆಯಲ್ಲಿ ಇದ್ರೆ ಯಾರಿಗೂ ಲೈಕ್ ಆಗಲ್ಲ ರೀ ಇದು. ನೀವೆಲ್ಲ ಕೂಡಿ ಪ್ರೀತಿಲಿಂದ ಬ್ಯಾಲೆನ್ಸ್, ಯಾರು ಬರ್ತಾರೆ ಮನೆಗೆ ರಿಲೇಟಿವ್ಸ್ ಅವರಿಗೆ ಮಾಡೋದು ಮತ್ತು ವರ್ಕ್ ಬ್ಯಾಲೆನ್ಸ್, ಆ ಒಂದು ಶಕ್ತಿ ನಿಮ್ಮಲ್ಲಿ ಇರಬೇಕು, ಬ್ಯಾಲೆನ್ಸಿಂಗ್ ಶಕ್ತಿ ಇದ್ದೇ ಇರಬೇಕು. ಬಿಕಾಸ್ ವಿ ಆರ್ ಗ್ರೇಟ್. Men only can work, but we can balance 100 things, and we are doing. You all are doing. A great salute for everyone who are really doing here. Please give applause to everyone I'm telling. Because self satisfaction important ರೀ. ನಾವೆಲ್ಲ ಬೇರೆಯವರಿಗೆ ಕ್ಲಾಪ್ಸ್ ಹೊಡಿತೀವಿ, ಆದರೆ ನಾವು ನಾವು ಸಹ we should appreciate ourselves as we are doing. Please take care of your health everyone, and your anger. My next point is ನಿಮ್ಮ ಸಿಟ್ಟು. ವಾಟ್ ಐ ಆಮ್ ಸೀಯಿಂಗ್ ಆಸ್ ಅ ಡಾಕ್ಟರ್, 2 things are very common. ಒಂದು ಫ್ರಸ್ಟ್ರೇಷನ್ ಸಿಟ್ಟು, ಒಂದು ಡಿಪ್ರೆಷನ್. ಇದರಲ್ಲಿ ಹೋಗ್ತಾರೆ ಹೆಣ್ಣು, ಅಥವಾ ಒಂದು ಡಿಪ್ರೆಷನ್, ಬರೀ ಅಳೋದು, ಮತ್ತೆ ಸುಸೈಡಲ್ ಟೆಂಡೆನ್ಸಿ ಇರೋದು. ಆ ಥರ ಯಾಕೆ ಮಾಡ್ಕೋತೀರಾ ನೀವು? ಸಿಟ್ಟು, ಅದನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಐ ವಿಲ್ ಆಸ್ಕ್ ಒನ್ ಥಿಂಗ್, ಸಿಟ್ಟು ಸರಿನಾ? ಕ್ಯಾನ್ ಯು ಆನ್ಸರ್ ಮೀ? ಸಿಟ್ಟಿರ್ಬೇಕಾ? ಇಲ್ಲ. ಸ್ಟ್ರೆಸ್ is good. It is good, students, and it is good, everyone. I encourage for anger and stress, but it should be a healthy anger and stress, not an unhealthy anger and stress. Anger ನಾವು
ಸದುಪಯೋಗ ಮಾಡ್ಕೋಬೇಕು, ಆದರೆ ದುರುಪಯೋಗ ಮಾಡ್ಕೋಬಾರದು. ನಾನು ಒಂದು ಉದಾಹರಣೆಯಾಗಿ ಒಂದು ಜೋಗ್ ಫಾಲ್ಸ್ ಅಥವಾ ನೀರಿನ ಫಾಲ್ಸಿನ ಉದಾಹರಣೆ ಕೊಡ್ತೇನೆ. ಅದು ಎಷ್ಟು ದರ್ಪದಿಂದ ಆ ನೀರು ಕೆಳಗೆ ಬೀಳುತ್ತೆ ಅಂದರೆ ಅದರಲ್ಲಿ ತುಂಬಾ ಸಿಟ್ಟಿರುತ್ತೆ. ಆ ಸಿಟ್ಟು ನಾವು ಸರಿಯಾಗಿ ಉಪಯೋಗ ಮಾಡಿದರೆ ಅದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಅದೇ ಅದರಲ್ಲಿ ನೀವು ಜಂಪ್ ಮಾಡಿ ನೀವು ಸಾಯ್ತೀರಾ, ಅದರಲ್ಲಿ ಆ ಕರೆಂಟ್ ಹತ್ತಿ. ಆ ಸಿಟ್ಟೆ, ಆ ದರ್ಪ, ಆ ಟೈಮ್ ಹೌ ವಿ ಶುಡ್ ಯೂಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ನಾವು ನಮ್ಮ ಹೆಲ್ತ್ ಎಲ್ಲ ಕೆಡಿಸ್ಕೋತೀವಿ, ನಮ್ಮ ಬಗ್ಗೆ ನಾವು ಕಾಳಜಿ ತಗೊಳ್ಳ. ಮನಸ್ಸಿಗೆ ಬಂದಾಗ ಮುಂಜಾನಿಂದ ರಾತ್ರಿ ಒದರೋದೇ ವರ್ಕ್ ಪ್ಲೇಸು, ಮಕ್ಕಳ ಮೇಲೆ, ಗಂಡನ ಮೇಲೆ, ಮನೆಯವರ ಮೇಲೆ ಸಿಟ್ಟು. ಜಸ್ಟ್ ಯು ರೀಚ್ ಬೈ 30-35 years, you suffer from blood pressure, hypertension, heart problems, because this is the unhealthy anger is becoming the worst in women. I am telling, please take care of that. ಆ ಸಿಟ್ಟನ್ನು ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೇಕು. ಇನ್ನೊಂದು ಉದಾಹರಣೆ, ಒಂದು ಹುಡುಗ PUC ಸೆಕೆಂಡ್ ಇಯರ್ ಮುಗಿಸಿ ತುಂಬಾ ಬಡವ, ಅವನಿಗೆ ಬೇರೆ ದಾರಿ ಇಲ್ಲ ಅಂತ ಜಾಬ್ ಮಾಡಲಿಕ್ಕೆ ಒಂದು ಇಂಟರ್ವ್ಯೂ ಕೊಡಲಿಕ್ಕೆ ಒಂದು ಆಫೀಸಿಗೆ ಹೋದ. ಅಲ್ಲಿ ಒಂದು ಸೀಟು ಖಾಲಿ ಇತ್ತು. ಸಹಜವಾಗಿ ಅಲ್ಲಿ ಕೂತ್ಕೊಂಡವ. ಒಂದು ಆಫೀಸರ್ ಬಂದ್ರು. ಅದು ಒಂದು JE ಅಂದರೆ ಜೂನಿಯರ್ ಇಂಜಿನಿಯರ್ ಸೀಟ್. ಪಾಪ ಹುಡುಗಿಗೆ ಗೊತ್ತಿದ್ದಿಲ್ಲ ಆ ಆಫೀಸರ್ ಸೀಟ್ ಅಂತ. ಆಮೇಲೆ, ಏನೋ ಮಗ ಇಲ್ಲಿ ಕೂತ್ಯ ನೀನು, ಈ ಸೀಟ್ ತಗೊಳ್ಳಿಕ್ಕೆ ಎಷ್ಟು ಲಕ್ಷ ಬೇಕೋ ಮಗ, ಎಷ್ಟು ವರ್ಷ ಬೇಕು, ನೀನೇನು ಅವಖಾತಿ ಸೀಟ್ ಮೇಲೆ ಕೂಡ್ಲಿಕ್ಕೆ, ಹೋಗ್ತೀಯೋ ಇಲ್ಲೇನು ಒದ್ದು ಹೊರಗೆ ಹಾಕ್ಲಿ ಅಂತ ಆಫೀಸರ್ ಹೇಳ್ದ ಆ ಮಗಗ. ಆ ಹುಡುಗ ಏನೂ ರಿಯಾಕ್ಟ್ ಮಾಡಿಲ್ರಿ ಅವಾಗ. ಯಾಕಂದ್ರೆ ಬಡವ, ದುಡ್ಡು ಬೇಕಾಗಿತ್ತು, ಜವಾಬ್ದಾರಿ ಮನೆಗೆ ತುಂಬಾ ಇತ್ತು. ಅದಕ್ಕಾಗಿ ಅವ ಒಂದು ಪ್ಯೂನ್ ಜಾಬ್, ಏನು ಸ್ವೀಪರ್ ವರ್ಕ್ಗೆ ಬಂದಿದ್ದ ಆಫೀಸಿಗೆ. ಅವ ಸುಮ್ಮನೆ ಏನೂ ರಿಯಾಕ್ಷನ್ ಮಾಡಿಲ್ಲ ಆಫೀಸರಿಗೆ, ಹೊರಗೆ ಹೋಗ್ಬಿಟ್ಟ. ಕುಂತು ಯೋಚನೆ ಮಾಡ್ದ, ಆ ಸೀಟ್ ಅಷ್ಟು ಇಂಪಾರ್ಟೆಂಟಾ, ನನಗೆ ಇಷ್ಟೊಂದು ಇನ್ಸಲ್ಟ್ ಆಯ್ತಾ, ಇದಕ್ಕೆ ನಾನು ಪಡೆದುಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂತ ಅವನು ಯೋಚನೆ ಮಾಡ್ದ. ತುಂಬಾ ಬ್ರೈಟ್ ಮಗ. 1-2-3 ಹೋಟೆಲ್ಸಿಗೆ ಹೋದ, ಕಂಪನೀಸಿಗೆ ಹೋದ. ಸರ್, ನನಗೆ ಒಂದು ನೈಟ್ ಜಾಬ್ ಕೊಡಿ, ನಾನು ಕೆಲಸ ಮಾಡ್ತೀನಿ, ಡೇಯಲ್ಲಿ ನನಗೆ ಒಂದು ಕಾಲೇಜಿಗೆ ಹೋಗೋದು ಆಸೆ ಇದೆ ಅಂತ. ಒಂದಿಬ್ರು ಅವರಿಗೆ, ಹೋಗೋ, ಇಲ್ಲಿ ಏನು ಜಾಬ್, ಇನ್ನು PUC ಮಾಡಿ ನಿಮ್ಗೆ ಏನು ಜಾಬ್ ಕೊಡ್ಬೇಕಂತ ಹೇಳಿದ್ರು. ಕೆಲವೊಂದು ಮಂದಿ ಅರ್ಧ ಮಾಡ್ಕೊಂಡು ಅವ್ನಿಗೊಂದು ಜಾಬ್ ಕೊಟ್ರು ನೈಟ್. He worked for 6 to 7 hours and 2-3-4 hours he was sleeping, and daytime he joined one college because he was a very bright student. He got one government seat in engineering college. ಇದು ಸತ್ಯ ಕಥೆ ರೀ, ನಿಮ್ಗೆ ಹೇಳ್ತಾ ಇದ್ದೇನೆ. ನಾನು ತುಂಬಾ ಪೇಷಂಟ್ಸಿಗೆ ನೋಡಿದ್ದೇನೆ, 100 ಪೇಷಂಟ್ಸಿಗೆ ರಿಜಿಸ್ಟರ್ ಮಾಡಿದ್ದೇನೆ. ನನ್ನ ಟಾಪಿಕ್, ನನ್ನ MD ಅಲ್ಲಿ ಡಿಪ್ರೆಷನ್ ಇನ್ ಫೀಮೇಲ್ಸ್ ಫ್ರಮ್ ವರ್ಕಿಂಗ್ ಸ್ಟ್ರೆಸ್ ಅಂಡ್ ಆಲ್ಸೋ ಫ್ರಮ್ ದ ಫ್ಯಾಮಿಲಿ ಸ್ಟ್ರೆಸ್. ಸಂಶೋಧನೆ ಮಾಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ, ನ್ಯಾಷನಲ್ ಲೆವೆಲ್ ನಂದು ಪಬ್ಲಿಕೇಶನ್ ಆಗಿದೆ. ಇದರಲ್ಲಿ 100 ಹೆಣ್ಮಕ್ಕಳಿಗೆ ರಿಜಿಸ್ಟರ್ ಮಾಡಿದ್ದೀನಿ ನನ್ನ ಹಾಸ್ಪಿಟಲಲ್ಲಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಗಮನ ಕೊಟ್ಟು ಕೇಳಿ ಇದು. ಆಮೇಲೆ ಆ ಹುಡುಗ 4.5 ವರ್ಷ ಓದಿ ಇಂಜಿನಿಯರ್ ಆಗಿ ಅಪ್ಲೈ ಮಾಡಿದ ಜಾಬಿಗೆ, ರ್ಯಾಂಕ್ ಬಂದ, ಗೋಲ್ಡ್ ಮೆಡಲಿಸ್ಟ್ ಆದ. ಪುನಃ ಅದೇ ಊರಿಗೆ ಜಾಬ್ ಅಪ್ಲೈ ಮಾಡ್ದ. ಆ ಸೀಟ್ ಏನು ಆ ಆಫೀಸರು ಇನ್ಸಲ್ಟ್ ಮಾಡಿದ್ರು, ಅದೇ ಸೀಟು ಆ ಊರಲ್ಲಿ ಬಂದು ಆಫೀಸರ್ ಆದ. ನೋಡಿ, ಅವನ ಸಿಟ್ಟು ಅವತ್ತಿನ ದಿನ ಅದು ಬಡದಾಡಿ ಆಫೀಸರಿಗೆ ಬಡದು, ಪೊಲೀಸ್ ಕಂಪ್ಲೇಂಟ್ ಆಗಿ, ಸಿಟ್ಟಾಗಿ, ತಾಂಬಡಿಸ್ಕೊಂಡು ಹೋಗಿ ಎಲ್ಲ ಹೊಲಸಾಟ ಮಾಡೋಕ್ಕಿಂತ ಆ ಸಿಟ್ಟು ಅವನು ಎಷ್ಟು ಸರಿಯಾಗಿ ಉಪಯೋಗ ಮಾಡಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಇದೆಲ್ಲ ನಮ್ಮೆಲ್ಲರ ಕೈಲಿಂದ ಆಗ್ತಾ ಇದೆ. ನಾವು ಯಾಕೆ ಬೆಳೀತಾ ಇಲ್ಲ? ನಾವು ಇದಕ್ಕೆ ಯಾವುದಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಜೀವನದಲ್ಲಿ. ಫೈನಾನ್ಸಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಿ ಜೀವನದಲ್ಲಿ. ದುಡ್ಡು ಬೇಕ್ರಿ, ದುಡ್ಡು ಬೇಕು, ವಿ ನೀಡ್, ಬಟ್ ಮನಿ ಈಸ್ ನಾಟ್ ಎವ್ರಿಥಿಂಗ್ ಆಲ್ಸೋ. ಪ್ಲೀಸ್ ಟೇಕ್ ಕೇರ್. ಯುವರ್ ಪ್ಲಾನಿಂಗ್ ಶುಡ್ ಬಿ ಪ್ರಾಪರ್ಲಿ. ವಿ ಶುಡ್ ಬಿ ಅ ಮೈಕ್ರೋ ಪ್ಲಾನರ್ಸ್ ಇನ್ ಅವರ್ ಲೈಫ್. ಮೈಕ್ರೋ ಪ್ಲಾನಿಂಗ್ ಇರಬೇಕು. ನಿಮ್ಮ 2,000 ವೇತನ ಇರಲಿ, 2 ಲಕ್ಷ ವೇತನ ಇರಲಿ, ಅದು ನನ್ನ ಗ್ಯಾರಂಟಿ. ನಿಮಗೆ ನೀವು ಮ್ಯಾನೇಜ್ ಮಾಡಬಹುದು. ನಾನು ಮಾಡಿದ್ದೀನಿ, ನೀವು ಮಾಡಬಹುದು ಅಂತ ನನಗೆ ಭರವಸೆ ಇದೆ. ಅದು ಮ್ಯಾನೇಜ್ ಕರೆಕ್ಟ್ ಮಾಡಲಿಕ್ಕೆ ನಿಮ್ಗೆಲ್ಲರಿಗೆ ಹೇಳ್ತಾ ಇದ್ದೇನೆ. ಇಲ್ಲಾಂದ್ರೆ ಮನೆ,
ಮಠ ಎಲ್ಲ ಹಾಳು ಮಕ್ಕಳು. ನಿಮ್ಮ ಫೈನಾನ್ಸ್ ಸರಿ ಇಲ್ಲ ಅಂದರೆ please take care of that. Today morning I shared one case related to this only. A patient had come to me. 3 ವರ್ಷದ ಹೆಣ್ಣು ಮಗಳು ನನ್ನ ಹತ್ರ ಬಂದು, mother was crying, the baby was 3 years old, she was 25 years. ನನ್ನ ಕ್ಲಿನಿಕ್ಕಿಗೆ ಬಂದು, ಮೇಡಮ್ ನನಗೆ ತುಂಬ ತಲೆನೋವು, ಮೈ ಕೈ ನೋಸ್ತಾ ಇದೆ, ಊಟ ಹೋಗ್ತಾ ಇಲ್ಲ, ಆಸ್ತಮ ಹಾಗೆ ಆಗಿದೆ, ನನಗೆ ತುಂಬ ಅಳು ಬರ್ತಾ ಇದೆ, ಮತ್ತೆ ಇಲ್ಲಿ ಹಿಂಗಮ್ಮ ನೀನು, ಗಂಡ ಇಲ್ಲಿ ಇಲ್ಲಮ್ಮ, ನನ್ನ ಗಂಡ ಅವರ ತಂದೆ ತಾಯಿ ಹತ್ರ ಇದ್ದಾರೆ, ಯಾಕೆ ಅವರು ದುಡಿತಾ ಇಲ್ಲ, ಮತ್ತೆ ನಿಮ್ಮ ಅತ್ತೆ ಮಾವ ತುಂಬ ಚೆನ್ನಾಗಿದ್ದಾರೆ, ನನಗೆ ತುಂಬ ನೋಡ್ಕೋತಾರೆ, ಆದರೆ ಮನೆಯಲ್ಲಿ ದುಡ್ಡಿಲ್ಲ, ತಿನ್ನಲಿಕ್ಕೆ ಒಂದು ಟೈಮ್ ತುತ್ತು ಅನ್ನ ಇಲ್ಲ, ನನಗೆ ತುಂಬ ಬೇಜಾರಾಗ್ತಾ ಇದೆ, ನನ್ನ ಅತ್ತೆಯವರು ತುಂಬ ಓಲ್ಡಾಗಿದ್ದಾರೆ, ಮಾವನವರು ನನಗೆ ಹೋಗಮ್ಮ ನೀವು ನಿನ್ನ ತಂದೆ ತಾಯಿ ಹತ್ರ ಹೋಗಿ ಏನಾದರೂ ದುಡುಕಿನ ತಿನ್ನು ಅಂತ ಕಳಿಸಿಬಿಟ್ಟಿದ್ದಾರೆ ನನಗೆ ಅಂತ. ಆಮೇಲೆ ನಾನು ಹೇಳಿದೆ, ನೋಡಮ್ಮ ನಾನು ಟ್ರೀಟ್ ಮಾಡ್ತೇನೆ, ನಿನಗೆ ಪರವಾಗಿಲ್ಲ, ನಾನು ಟ್ರೀಟ್ ಮಾಡ್ತೇನೆ, ಆದರೆ ನನ್ನ ಮಾತು ಕೇಳಬೇಕು ನೀನು. ಮೇಡಮ್ ಹೇಳಿ ಅಂತ. ಇವತ್ತು ಸಂಜೆ ಒಂದು ಟ್ಯೂಷನ್ ಸ್ಟಾರ್ಟ್ ಮಾಡು ಮನೆಯಲ್ಲಿ. ಮೇಡಮ್ ನನ್ನ ಏರಿಯಾ ತುಂಬ ಬಡವ ಏರಿಯಾ, ಯಾರು ಕೊಡಲ್ಲ ಮೇಡಮ್, ಒಂದು 10 ರೂಪಾಯಿ ಕೊಡ್ತಾರೆ. ಇದು 27 ವರ್ಷದ ಹಿಂದಿನ ಮಾತು, 25. ಒಂದು 10 ರೂಪಾಯಿ ನಿನಗೆ ಕಡಿಮೆನಮ್ಮ. ಆ ಟೈಮಲ್ಲಿ 4 ರೂಪಾಯಿ ಒಂದು ಹಾಲಿನ ಪ್ಯಾಕೆಟ್ ನಿನ್ನ ಮಗಳಿಗೆ ಆಗ್ತದೆ, ನೀನು ಸ್ಟಾರ್ಟ್ ಮಾಡು ಅಂತ ಹೇಳಿದೆ. ಅವಳು ಸ್ಟಾರ್ಟ್ ಮಾಡಿದ್ದು, ಟ್ಯೂಷನ್ ತುಂಬ ಚೆನ್ನಾಗಿ ನಡೀತು. ಅದೇ ಹೆಣ್ಣುಮಗಳಿಗೆ ನಮ್ಮ ಸೊಸೈಟಿ ಸ್ಕೂಲಲ್ಲಿ ಒಂದು ಜಾಬ್ ಕೊಡಿಸಿದೆ ನಾನು. ಆಮೇಲೆ ಆ ಹುಡುಗಿ ಏನು 3 ಇಯರ್ಸ್ ತಕ್ಕೆ ಇದ್ಲಲ್ಲ, ಅವಳಿಗೆ ಫ್ರೀ ಎಜುಕೇಶನ್, ವಿತೌಟ್ ಡೊನೇಷನ್ ಸೀಟ್ ಸಿಕ್ತು. ದ 4th ಸ್ಟೆಪ್ ಇಂಪ್ರೂವ್ಮೆಂಟ್ ಇನ್ ಹರ್ ಲೈಫ್. ಮತ್ತೆ ಫೀಸಲ್ಲಿ 50% ಕನ್ಸೆಷನ್ ಆಯಿತು. ಅಲ್ಲೇ ನಾನು ನಿಂತಿಲ್ಲ, ಅವಳಿಗೆ ಹೇಳಿದೆ, ನಿನ್ ಬಿ ಎ ಆಗಿದೆ ಅಮ್ಮ, ನೀ ಬಿ ಎಡ್ ಮಾಡ್ಕೊ. ಆ ಟೈಮಲ್ಲಿ 1 ವರ್ಷ ಬಿ ಎಡ್ ಮಾಡಿಕೊಂಡ್ಲೆ ಎಕ್ಸ್ಟರ್ನಲ್. ಅಲ್ಲೇ ನಾನು ಸ್ಟಾಪ್ ಮಾಡಿಲ್ಲ ಅವಳಿಗೆ. ಮತ್ತೆ MA ಮಾಡಿ ಪ್ರಮೋಷನ್ ಆಯಿತು. ಆ ಹುಡುಗಿ ಇವತ್ತು ಆಫೀಸರ್ ಲೆವೆಲ್ ಇದ್ದಾಳೆ. ಅದೇ ಒಂದು 3 ವರ್ಷದ ನನ್ನ ಕ್ಲಿನಿಕ್ಕಿಗೆ ಬಂದಿದ್ಲು ಆ ಹುಡುಗಿ. ನನ್ನಿಂದ ಈ ಒಂದು ಮಹಿಳೆ, ನನ್ನ ಪ್ರೇರಣೆಯಿಂದ ನಾನು 106 ಪೇಷಂಟ್ಸಿಗೆ ಕೌನ್ಸಿಲಿಂಗ್ ಮಾಡಿದ್ದೀನಿ. ಅವರು ಒಂದು ಮಟ್ಟಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಕೆಲಸ ಇದು, ನಾವು ಮಾಡಲೇಬೇಕು. ಒಂದು ಮನೆ ಹಿಡೀರಿ, ಒಂದು ನೇಬರ್ಸಿಗೆ, ಒಂದೊಂದು ರಿಲೇಟಿವ್ಸಿಗೆ ನೀವು ಕೈ ಹಿಡಿದು ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸಿ. ಅವರು ಡೆಫಿನೆಟ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ. ಇದು ಹೇಳಿ, ನಾನು ಕೆಲವೊಂದು ಕಾನೂನು ರೈಟ್ಸ್ಗಳಿವೆ ನಮ್ಮ ಮಹಿಳೆಯರಲ್ಲಿ. ಮತ್ತು ಇನ್ನೊಂದು ಮಾತು, ನಮಗೆಲ್ಲ ಗೊತ್ತು, ಈಗ ನಾವೇನು ಸೆಲೆಕ್ಟ್ ಮಾಡ್ತೀವಿ, ಎಂಥ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ. ನಾವು ಓದಿ ಜಾಬ್ ತಗೊಂಡು ಒಂದು ಪೇಮೆಂಟ್ ತಗೊಂಡು ಮನೆ ನಡೆಸೋದು ತುಂಬ ಕಠಿಣ ಅಂತ ನಿಮ್ಗೆ ಗೊತ್ತಿದೆ. ಆದರೆ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನೀವು ಓದಿ ಮುಂದೆ ಬಂದಿದ್ದೀರಾ, ನೀವು ಜಾಬ್ ತಗೊಂಡಿದ್ದೀರಾ. ಬ್ಯಾಲೆನ್ಸ್ ಈಸ್ ಇಂಪಾರ್ಟೆಂಟ್. ನನಗೆ ಅಕ್ಕ ಮಹಾದೇವಿ ಅವರ ವಚನಗಳು ನೆನಪಾಯಿತು ಇವತ್ತು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂತಯ್ಯ ಅಂದ್ರೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿ. ನೀವು ಡಿಸೈಡ್ ಮಾಡಿದ್ದೀರಾ, ನಾನು ಸಂತೆಯಲ್ಲಿ ಒಂದು ಮನೆ ಮಾಡಬೇಕು ಅಂತ ಕಟ್ಟಿದ್ದೀರಾ. ಆಮೇಲೆ ನೀವು ಅದೆಲ್ಲ ನಾಯ್ಸ್ ಲೌಡ್ ಅದೆಲ್ಲ ಹೆದರಿದ್ರೆ ಹೇಗೆ ಸಾಧ್ಯ? ನೀವು ಡಿಸೈಡ್ ಮಾಡಿದ್ದೀರಾ ಅಂದರೆ ನೀವು ಬ್ಯಾಲೆನ್ಸ್ ಮಾಡಲೇಬೇಕು. ನೀವು ಸಂತೆಯಲ್ಲಿ ಮನೆ ಮಾಡಿ, ನೀವೊಂದು ಕಾಡಲ್ಲಿ ಮನೆ ಕಟ್ಟಿಸ್ಬೇಕಂತ ನೀವು ಡಿಸೈಡ್ ಮಾಡಿದ್ದೀರಾ, ಆ ಕಾಡಲ್ಲಿ ಹೋಗಿ ಕಟ್ಟಿಸಿದ್ದೀರಾ. ಇಲ್ಲಿ ಮೃಗಗಳು ಬರಬಹುದು ಅಂದರೆ ಎಂಥ ಮಾತಿದು? ಬಂದೇ ಬರುತ್ತೆ. ಅದಕ್ಕೆ ನಾವು ಹೇಗೆ ತಡೆಗಟ್ಟಬೇಕು, ಹೇಗೆ ಫೇಸ್ ಮಾಡಬೇಕು ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ಟೇಕ್ ಕೇರ್ ಆ್ಯಂಡ್ ಡೋಂಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೇಲ್ ಆ್ಯಂಡ್ ಫೀಮೇಲ್. ದ ವುಮೆನ್ ಎಂಪವರ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇರ್ ಆರ್ ವೇರಿಯಸ್ ರೈಟ್ಸ್. ಕಾನೂನು ನಮ್ಮದು ದೌರ್ಜನ್ಯಕ್ಕೆ, ಯೌನ ಶೋಷಣೆಗೆ, ದಾಂಪತ್ಯ ಕಲಹಗಳಿಗೆ, ವರ್ಕ್ ಪ್ಲೇಸ್ ಹರಾಸ್ಮೆಂಟ್, ವುಮನ್ ಟ್ರಾಫಿಕಿಂಗ್, ವರದಕ್ಷಿಣೆ ರಿಲೇಟೆಡ್, ಭ್ರೂಣ ಹತ್ಯೆ, ಅಶ್ಲೀಲ ವರ್ತನೆ, ತುಂಬಾ ಇದಕ್ಕೆ ನಮ್ಮ ಕಾನೂನು ಇದೆ. ನೀವು ಮುಂದೆ ಬಂದು ಅದನ್ನು ಉಪಯೋಗ ಮಾಡಿಕೊಳ್ಳಿ. ದೇರ್ ಆರ್ ಮೆನಿ ರೈಟ್ಸ್, ವುಮೆನ್ಸ್ ರೈಟ್, ಎಕ್ಸ್ಕ್ಯೂಸ್ ಮೀ, ವಾಸಿಸುವ ರೈಟ್ಸ್ ಇದೆ, ಬದುಕುವ ಇದೆ, ನೆಮ್ಮದಿಯ ಇದೆ, ವಿವಾಹದ ಇದೆ,
ಸಮಾನತೆದಿದೆ, ಶೈಕ್ಷಣಿಕದಿದೆ. ನೀವೆಲ್ಲ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಿ. ಲೀಗಲ್ ರೈಟ್ಸ್ ಇದೆ, ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಇದೆ, ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಇದೆ, ಡೌರಿ ಪ್ರೊಹಿಬಿಷನ್ ಇದೆ, ಇಂಡಿಯನ್ ಡೈವರ್ಸ್ ಆಕ್ಟ್ ಇದೆ, ಮ್ಯಾಟರ್ನಿಟಿ ಬೆನಿಫಿಟ್ಸ್ ಇದೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಇದೆ, ಲೈಂಗಿಕ ಶೋಷಣೆ ಆಕ್ಟ್ ಇದೆ, ಇಂಡೀಸೆಂಟ್ ರಿಪ್ರೆಸೆಂಟೇಟಿವ್ ಪ್ರೆಸೆಂಟೇಷನ್ ಆಕ್ಟ್ ಇದೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇದೆ. ನೀವು ಅವರ ಹೆಲ್ಪ್ ತಗೊಂಡು ಮುಂದುವರಿಯಿರಿ. ಈ ಒಂದು 4 ಮಾತಿಂದ ಇದೊಂದು ಈ ಸಂಜೆಯ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರ ಸಹಕಾರವೇ ಹೃದಯಪೂರ್ವಕ ನನ್ನ ಮನದಲ್ಲಿ ಉಳಿಯಲಿ. ಲಾಸ್ಟ್ 3 minutes. With your permission, can I take another 3 minutes, 2 or 3 minutes? Please hear this. ನೀವು ಕೇಳಿದ್ದೀರಾ ಇದು, ಮತ್ತು ನಾನು ಇವತ್ತು ಇನ್ನೊಂದು ಸಲ ನಿಮ್ಮನ್ನು ಕೇಳಿಸಲು ಬಯಸುತ್ತೇನೆ. ಮನೆಗೆ ಹೋದ್ರೆ ಇವತ್ತೊಂದಿನ ಒಂದು 5 ನಿಮಿಷ ಕೂತು 2 ಹಾಡುಗಳನ್ನು ಕೇಳಿ, ಏನಾದರೂ ಮುಂದೆ ಸಾಗಲಿ. It's very inspirational song what I have heard. I think many have heard that song. Please hear this. With these few words, I would like to end my speech. Thank you one and all present here. ಎಲ್ಲ ಗಣ್ಯರಿಗೂ ಇಲ್ಲಿ ಉಪಸ್ಥಿತ ಇದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳು. Thank you.